ಸಂತೋಷ್ ಕಶ್ಯಪ್. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಮತದಾನಕ್ಕೆ ನಿನ್ನೆ ರಾಜ್ಯ ಸಾಕ್ಷಿಯಾಯಿತು. ಬಾಗಲಕೋಟೆಯಲ್ಲಿ 68.74%, ದಾವಣಗೆರೆಯಲ್ಲಿ 68.43% ಮತದಾನವಾಗಿದೆ. 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ನಿನ್ನೆ ಉಪಚುನಾವಣೆಯ ಮತ 1% ಕಮ್ಮಿಯಾಗಿದೆ. ಒಂದರ್ಥದಲ್ಲಿ ರಣಕಣ ರಂಗೇರಿತ್ತು. ಆಡಳಿತ ಪಕ್ಷ ಕಾಂಗ್ರೆಸ್ ಒಂದು ಕಡೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ತನ್ನ ತೆಕ್ಕೆಗೆ ಎರಡೂ ಕ್ಷೇತ್ರಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಕೆಲಸದಲ್ಲಿ ಕಾಂಗ್ರೆಸ್ ಇತ್ತು. ಮತ್ತೊಂದೆಡೆ ಪ್ರತಿಪಕ್ಷವಾದಂತಹ ಬಿಜೆಪಿ ತನ್ನೆಲ್ಲ ತಯಾರಿಯೊಂದಿಗೆ ಈ ಎರಡೂ ಕ್ಷೇತ್ರಗಳನ್ನು ನಾವೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಇತ್ತು. ಮತದಾನ ಅಂತೂ ಮುಗಿದಿದೆ. ಒಟ್ಟಾರೆ ಎರಡೂ ಕ್ಷೇತ್ರಗಳಲ್ಲಿ 34 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಮತ್ತು ಇದರ ಅಂತಿಮವಾದಂತಹ ತೀರ್ಪಿಗೆ ಮೇ 4ನೇ ತಾರೀಕಿನ ತನಕ ಒಟ್ಟಾರೆ 24 ದಿನಗಳು ನಾವು ಕಾಯಲೇಬೇಕಾಗಿದೆ. ಚರ್ಚೆ ಆಗ್ತಾ ಇರುವಂಥದ್ದು ಇದೀಗ ಎರಡೂ ರಣಕಣವನ್ನ ಗೆಲ್ಲೋದ್ಯಾರು ಅನ್ನುವಂಥದ್ದು. ಇದೇ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ರಣಕಣದಲ್ಲಿ ಗೆಲ್ಲೋದ್ಯಾರು? ದಾವಣಗೆರೆ ಮತ್ತು ಬಾಗಲಕೋಟೆ ಒಂದರ್ಥದಲ್ಲಿ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ವು ಎರಡೂ ಪಕ್ಷಗಳು. ಒಂದರ್ಥದಲ್ಲಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ಉಸ್ತುವಾರಿ ಸಮಿತಿಯನ್ನೇ ರಚಿಸಿ ಚುನಾವಣೆಯನ್ನ ಎದುರು ನೋಡಿದ್ರು. ಬೈ ಎಲೆಕ್ಷನ್ ಏನೋ ಮುಗೀತು, ಟೆನ್ಷನ್ ಮುಗೀತು. ಆದರೆ ಈಗ ರಣಕಣದಲ್ಲಿ ಗೆಲ್ಲೋದ್ಯಾರು ಅನ್ನುವಂಥದ್ದೇ ಚರ್ಚೆ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಗೆಲ್ಲೋದು ಯಾರು? ಮತದಾರರು ಮಣೆ ಹಾಕಿರುವಂಥದ್ದು ಆಡಳಿತ ಪಕ್ಷ ಕಾಂಗ್ರೆಸ್ಸಿಗ ಅಥವಾ ಪ್ರತಿಪಕ್ಷವಾದಂತಹ ಬಿಜೆಪಿಗ? ಶಾಮನೂರು ಮರಿಕುಡಿಗೆ ಒಲಿಯುತ್ತಾಳ ವಿಜಯಲಕ್ಷ್ಮಿ ಅನ್ನುವಂಥ ಚರ್ಚೆ. ಇತ್ತ ಉಮೇಶ್ ಮೇಟ್ಗೆ ಜೈ ಅಂತಾರ ಮತದಾರರು ಅನ್ನುವಂಥ ಚರ್ಚೆ. ಜೊತೆಗೆ ಕ್ಷೇತ್ರದಲ್ಲೀಗ ಯಾರು ಗೆಲ್ತಾರೆ ಅನ್ನುವುದಕ್ಕೆ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ವಿಜಯಲಕ್ಷ್ಮಿ ಯಾರ ಪಾಲಾಗ್ತಾರೆ? ಕಾಂಗ್ರೆಸ್ಸಿಗ, ಬಿಜೆಪಿಗ ಅಥವಾ 1:1 ಗೊತ್ತಿಲ್ಲ. ಬಟ್ ಈ ಮಧ್ಯೆ ಸ್ಥಳೀಯ ಮಟ್ಟದಲ್ಲಿ ಬೆಟ್ಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ. ಬೆಟ್ಟಿಂಗ್ ಅಬ್ಬರ ಈಗಾಗಲೇ ಶುರುವಾಗಬಿಟ್ಟಿದೆ. ಎಲೆಕ್ಷನ್ ಏನೋ ಮುಗೀತು. ಚರ್ಚೆಯಾಗ್ತಾ ಇರುವಂಥದ್ದು ಗೆಲ್ಲೋದು ಯಾರು ಅಂತ. ಶಾಮನೂರು ಶಿವಶಂಕನಪ್ಪರವರ ಮಗ, ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ. ಶ್ರೀನಿವಾಸ ದಾಸಕರಿಯಪ್ಪ ಬಿಜೆಪಿ ಅಭ್ಯರ್ಥಿ. ಮತ್ತೊಂದೆಡೆ ಬಾಗಲಕೋಟೆ ಮೇಟಿಯವರ ಪುತ್ರ ಉಮೇಶ್ ಮೇಟಿ. ಮತ್ತೊಂದೆಡೆ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಗೆಲುವು ಯಾರಿಗೆ ಅನ್ನುವಂಥದ್ದು. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಬಿಜೆಪಿ ವಕ್ತಾರರಾದಂತಹ HN ಚಂದ್ರಶೇಖರ್ ಅವರು ಮತ್ತು ಕಾಂಗ್ರೆಸ್ ವಕ್ತಾರಿಯಾದಂತಹ UT ಫರ್ಜಾನ್ ಅವರು. ಇಬ್ಬರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಫಸ್ಟ್ ಅಲ್ಲಿ ಗೋ ವಿತ್ ಫರ್ಜಾನ್ ಅವರು. ಎಲೆಕ್ಷನ್ ಮುಗಿಸಿದ್ರಿ, ಈಗ ಇನ್ನೂ ಟೆನ್ಷನ್ ಇದೆಯಾ? ನಮ್ಮದೇ ಪಾಲಾಗತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಫಸ್ಟ್ ರಿಯಾಕ್ಷನ್. ಖಂಡಿತವಾಗ್ಲೂ ಎಲೆಕ್ಷನ್ ತುಂಬಾ ಯಶಸ್ವಿಯಾಗಿ ಮುಗಿಸಿದ್ದೀವಿ. ಯಶಸ್ಸು ಕೂಡ ನಮ್ಮ ಪಾಲಿಗೆ ಒಲಿಯುತ್ತೆ ಅನ್ನುವಂಥ 100% ವಿಶ್ವಾಸ ಇದೆ. ಆ ವಿಶ್ವಾಸದಲ್ಲೇ ಖುಷಿಯಾಗಿದ್ದೀವಿ. ಎಸ್ ಚಂದ್ರಶೇಖರ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್. ಗೆಲುವು ನಿಮ್ಮದೇನಾ, ಎರಡೂ ನಿಮ್ಮದೇನಾ ಅಂತ? ಅಟ್ಲೀಸ್ಟ್ ಕಾಂಗ್ರೆಸ್ಸಲ್ಲಿ ಒಬ್ಬರಾದರೂ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ನಾವು ಗೆಲ್ತೀವಿ ಅಂತೇಳಿ. ಕಾಂಗ್ರೆಸ್ ವಕ್ತಾರಿಗೆ ಅಭಿನಂದಿಸಬೇಕು. ಯಾಕೆಂದರೆ ಎಲೆಕ್ಷನ್ ಮುಗಿಯೋಕ್ಕೆ ಮುಂಚೆನೂ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಇವರ ನಾಯಕರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತುಗಳೇ ಎಲೆಕ್ಷನ್ ಏನಾಗುತ್ತೆ ಅನ್ನೋದನ್ನು ಭಾಳ ಸಾರಿ ಹೇಳ್ಬಿಡೋವು. ಎಲೆಕ್ಷನ್ ಮುಗಿದ ಮೇಲೆ ಈ ಪಕ್ಷದ ಕಾರ್ಯಾಧ್ಯಕ್ಷ, ರಾಜ್ಯದ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಏನು ಹೇಳಿದ್ರು? ಪಕ್ಷದ ಕೆಲ ಹಿರಿಯ ಮುಖಂಡರು ಕಾಂಗ್ರೆಸ್ ಅನ್ನು ಸೋಲಿಸಲು ಷಡ್ಯಂತ್ರ ನಡೆಸಿದ್ದಾರೆ. ಬಿಜೆಪಿಯವರು ಹೇಳಿದ್ದಲ್ಲ, ಇವರ ಪಕ್ಷದ ಕಾರ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹೇಳ್ತಾರೆ ಕಾಂಗ್ರೆಸ್ನ ಮುಖಂಡರುಗಳನ್ನೇ ಷಡ್ಯಂತ್ರ ನಡೆಸಿದ್ರೆ ಕಾಂಗ್ರೆಸ್ ಸೋಲಿಸೋದಕ್ಕೆ ಅಂತ. ಅದ್ರ ಅರ್ಥ ಏನು? ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಅದೇ ಮಾತನ್ನು ಹೇಳಿದ್ದೆ. ಬಿಜೆಪಿಯನ್ನು ಗೆಲ್ಸೋದಕ್ಕೆ ಬಿಜೆಪಿಯವರು ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಕೆಲಸ ಮಾಡ್ತಿದ್ದಾರೆ. ಅದ್ರ ಅರ್ಥ ಕಾಂಗ್ರೆಸ್ ಅನ್ನ ಏನು ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಬಿಜೆಪಿಯವರು ಏನು ಬೇಕಿಲ್ಲ, ಕಾಂಗ್ರೆಸ್ ಅವರು ಸಾಕು ಅವರನ್ನು ಮುಳುಗಿಸ್ಕೊಂತಾರೆ. ಚುನಾವಣೆ ಶುರುವಾದಾಗಲಿಂದ ಬಾಯಲ್ಲಿ ಬರ್ತಿದ್ದ ಮಾತುಗಳು ಜಿ ಮಲ್ಲಿಕಾರ್ಜುನ ಅವ್ರ ಬಾಯಲ್ಲಿ ಏನು ಬಂತು, ಎಸ್ ಮಲ್ಲಿಕಾರ್ಜುನ ಅವರ ಬಾಯಲ್ಲಿ, ಇವರು
ಸಮೀರ್ ಅಹಮದ್ ಅವ್ರ ಬಗ್ಗೆ ಅವನ್ಯಾರೀ ಬಂದಿಲ್ಲಿ ಮಾತಾಡೋದಕ್ಕೆ? ಅವನ್ಯಾರು? ಇದು ಒಬ್ಬ ಮಂತ್ರಿ ಇನ್ನೊಬ್ಬ ಮಂತ್ರಿಗೆ ಕೊಟ್ಟಿರ್ತಕ್ಕಂಥ ಗೌರವ. ಒಬ್ಬ ಮುಸ್ಲಿಂ ಮುಖಂಡನಿಗೆ ಸ್ವಾಭಿಮಾನ ಎಲ್ಲೆಲ್ಲಿಂದ ಉಕ್ಕು ಬಂದ್ಬಿಟ್ಟು ಅದು ಯಾಕೆ ಸುಮ್ಮನೆ ಆದ್ರೂ ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರು ಯಾವ ಬರ್ದೇ ಇದ್ರು ಚಲೋ ಐತಿ, ಇದು ಕೂಡ ಅವರ ಮುಖಂಡರ ಬಾಯಲ್ಲೇ ಬಂದಿದ್ದ ಮಾತುಗಳು. ಇದೇ ಸಲೀಂ ಅಹಮದ್ ಅವರು ಏನು ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ಅಲ್ಪಸಂಖ್ಯಾತ ಕೊಡ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಕೊಡ್ಲಿಲ್ಲ, ಕೊಟ್ರೆ ಕೂಡ ರಾಜೀನಾಮೆ ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ರು ಸುರ್ಜೇವಾಲಾ ಅವರು. ಇವರಿಗೆ ನೋಡಿ, ಇವರು ಕಾಂಗ್ರೆಸ್ ಮುಖಂಡರುಗಳು ಕೆಲವರು ಮಾತಾಡ್ತಿದ್ದು, ನಮ್ಮ ಯಾರೋ ಕಾಂಗ್ರೆಸ್ನ ಮುಖಂಡರು JDS ಅಲ್ಲಿ ಇದ್ದಾಗ ಮಂತ್ರಿ ಆಗಿದ್ದಾಗ ಒಂದು ನಮಾಜ್ಗೆ ಕರೆದ್ರು ಕುಮಾರಸ್ವಾಮಿ ಅವ್ರನ್ನ, ನಮಾಜ್ಗೆ ಬರಲಿಲ್ಲ ಅಂತ ಹೇಳಿ ಮಂತ್ರಿ ಪದವಿಯನ್ನು ಒದ್ದು ಸ್ವಾಭಿಮಾನಕ್ಕೋಸ್ಕರ ಒದ್ದು ರಾಜೀನಾಮೆ ಕೊಟ್ಟು ಆಚೆ ಕಡೆ ಬಂದ್ರು ಅಂತೇಳಿ ಇವತ್ತು ಹೀನಾಯಮಾನವಾಗಿ ದಾರಿಲ್ ಬೈದಂಗೆ ಬೈತಾರೆ ಅವರ ಪಕ್ಷದವರೇ ಅವ್ರನ್ನ. ಅವನು ಯಾರು ಬರೋದಕ್ಕೆ ಅಂತೇಳಿ ಅಸಹಾಯಕರ ಈ ಸ್ವಾಭಿಮಾನ ಸತ್ತೋಯ್ತಾ ಇವತ್ತು. ಕುಮಾರಸ್ವಾಮಿ ಮೇಲೆ ಮತ್ತೆ ಸ್ವಾಭಿಮಾನ ಅಂತಿದ್ರು, ಆವತ್ತು ಸ್ವಾಭಿಮಾನ ಇರಲಿಲ್ಲ, ಆವತ್ತು ಸತ್ತೋಗಿದ್ದೇನೆ. ಆವತ್ತೇನಾಗಿತ್ತು ಅಂದ್ರೆ ಆವತ್ತು ದಳ ಬಿಟ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ಗೆ ಬರಬೇಕಿತ್ತು, ಕಾಂಗ್ರೆಸ್ ಯಾರಿಗೂ ಬಕೆಟ್ ಹಿಡಿಬೇಕಿತ್ತು, ಅವ್ರಿಗಿನ ಕಳ್ಳು ಪಿಳ್ಳೆನವ ಬೇಕಿತ್ತು. ಹಾಗಾಗಿ ಸ್ವಾಭಿಮಾನ ಅಂತ ಬಂದ್ರು. ಅಕಸ್ಮಾತ್ ನಿಜವಾದ ಸ್ವಾಭಿಮಾನಿನೇ ಆಗಿದ್ರೆ ಇಂಥ ಮಾತುಗಳು ಯಾರು ಅನ್ನಿಸ್ಕೊಂಡು ಇಷ್ಟೆಲ್ಲ ಅನಿಸ್ಕೊಂಡ್ರು ಅಲ್ಲಿ ಕೂತವ್ರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಬ್ಬ ಕಾಂಗ್ರೆಸ್ ಮುಖಂಡನಿಗೆ ಅಥವಾ ಮಂತ್ರಿಗೆ ಮಾಡಿರೋ ಅವಮಾನ ಅಲ್ಲ, ಇಡೀ ಸಮುದಾಯಕ್ಕೆ ಮಾಡಿರೋ ಅವಮಾನ. ಆ ಸಮುದಾಯಕ್ಕೆ ಮಾಡಿರೋ ಅವಮಾನಕ್ಕೆ ಆ ಸಮುದಾಯ ಸರಿಯಾಗಿ ಉತ್ತರ ಕೊಡುತ್ತೆ. ಅದರ ಜೊತೆಗೆ ಏನು ಹೇಳಿದ್ರೆ ತುಂಬಾ ದಿನ ಇದು ಮಾಡೋ ಅವಶ್ಯಕತೆ ಇಲ್ಲ. May 4ರವರೆಗೆ ಕಾಯಿರಿ. ಎರಡೂ ಉಪಚುನಾವಣೆಗಳಲ್ಲಿ ಬಿಜೆಪಿ ಅದ್ಭುತವಾದ ಜಯ ಗಳಿಸುತ್ತೆ. ಈ ಒಂದು ರಾಜ್ಯವನ್ನು ದಿವಾಳಿ ಮಾಡಿರ್ತಕ್ಕಂಥ ಈ ದರಿದ್ರ ಸರ್ಕಾರ ತೊಲಗೋದಕ್ಕೆ ಇವೆರಡು ಉಪಚುನಾವಣೆಗಳ ರಿಸಲ್ಟ್ ಏನೋ ಒಂದು ಇತಿಶ್ರೀಯನ್ನ ಹಾಡ್ತವೆ. ಅಲ್ಲಿಂದ ಶುರುವಾಗುತ್ತೆ ಕಾಂಗ್ರೆಸ್ನ ಪತನ. ಫರ್ಜಾನ್ ಅವರೇ, ನಿಮ್ಮ ಸಮುದಾಯದ ಪ್ರಬಲ ನಾಯಕರು ಅಸಹಾಯಕರಾಗ್ಬಿಟ್ರ, ಅವ್ರ ಮಾತಿಗೆ ಬೆಲೆ ಸಿಗಲಿಲ್ವಲ್ಲ? ನನಗೆ ಬಿಜೆಪಿ ಅವರ ಮಾತಿನಲ್ಲಿ, ಸ್ಪೋಕ್ಸ್ ಪರ್ಸನ್ ಅವರ ಮಾತಿನಲ್ಲಿ ಜಮೀರ್ ಅವರಂತಹ ಒಬ್ಬ ನಾಯಕರು JDS ನಿಂದ ಇಲ್ಲಿಗೆ ಬಂದು ಅವ್ರನ್ನ ಕಳ್ಕೊಂಡ ಬಗ್ಗೆ ಇವಾಗಲೂ ಇವ್ರು ದುಃಖ ಪಡ್ತಾ ಇರೋದು, ಖೇದ ಪಡ್ತಾ ಇರೋದು, ಇವರ ಅಸಹಾಯಕತೆಯನ್ನು ನೆನೆಸಿದ್ರೆ ಪಾಪ ಕರಡು ಚುರ್ರನ್ನುತ್ತೆ. ಇನ್ನೊಂದು ವಿಚಾರ, ಅವರು ವಿರೋಧಾಭಾಸಗಳಿಂದ ಕೂಡಿದ ಮಾತುಗಳನ್ನ ಹೇಳಿದ್ರು. ಇವಾಗ ಏನ್ ಹೇಳಿದ್ರು, ಸಲೀಂ ಅಹಮದ್ ಸರ್ ಹೇಳಿದ್ರು, ಓಕೆ ಹಂಗೇನಾದ್ರೂ ಹೇಳಿದ್ರೆ ಅದನ್ನ ಪಕ್ಷ ಅದ್ ನೋಡ್ಕೊಳ್ಳುತ್ತೆ. ನಿಮ್ಮ ಕನ್ಸರ್ನ್ ಏನು, ಜನರ ಬಗ್ಗೆ ನಿಮ್ಮ ವಿಚಾರ ಏನು, ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮತ್ತು ಜಮೀರ್ ಅವರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಸ್ವಾಭಿಮಾನದ ಬಗ್ಗೆ ನಿಮಗಿರುವ ಕಳಕಳಿಯ ಬದಲಾಗಿ ಜನಸಾಮಾನ್ಯರು ನಿಮ್ಮ ಭರವಸೆ ಏನು? ನಿಮ್ಮನ್ನು ಜನಸಾಮಾನ್ಯರು ಕೈ ಹಿಡಿತಾರ? ನಿಮ್ಗೇನಾದ್ರೂ ಪಾಸಿಟಿವ್ ಆದಂತಹ ಏನಾದ್ರೂ ಫೀಡ್ಬ್ಯಾಕ್ ಕ್ಯಾಂಪೇನ್ಗಳಿಗೆ ಅಲ್ದಾಗ ಏನಾದ್ರೂ ಸಿಕ್ಕಿದೆ, ಅಥವಾ ಜನ ಚೀಮಾರಿ ಹಾಕಿ ರಿಟರ್ನ್ ಕಳಿಸಿದಾರ? ಅದ್ರ ಬಗ್ಗೆ ಇದು ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಅಲ್ಪಸಂಖ್ಯಾತರ ಸ್ವಾಭಿಮಾನ, ಅದು ಕೂಡ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವಂತೆ ಬಿಜೆಪಿ ಅವರ ಬಾಯಲ್ಲಿ ಅಲ್ಪಸಂಖ್ಯಾತರ ಸ್ವಾಭಿಮಾನ ದಿನೇ ದಿನೇ ದಿನೇ. ನಿನ್ನೆ ತಾನೇ ಬಿಜೆಪಿ ಅವರ ಒಂದು ಪ್ರಬಲ ಅವರ ಒಂದು ಸಪೋರ್ಟರ್ ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಎಂತಹ ಮಾನಹಾನಿಕರ ಅಶ್ಲೀಲವಾದಂತಹ ಮಾನಗೆಟ್ಟಂತಹ ಹೇಳಿಕೆಗಳನ್ನು ನೀಡಿದ್ದಾನೆ ಸೂಲಿಬೆಲೆ. ಅಂತಹವರನ್ನು ವಿಚಾರದಲ್ಲಿ ಬಿಟ್ಟು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅದೆಲ್ಲವನ್ನು ಬಿಜೆಪಿಯ ಸಪೋರ್ಟ್ ಆಗಿ ತೆಗೆದುಕೊಂಡು ಸಂಖ್ಯಾತ ಸಮುದಾಯದ ಏನು ಭಿನ್ನಮತ ಸ್ಫೋಟ ಅದು ಮುಚ್ಚಿ ಮರೆ ಏನಿಲ್ಲ. ಬಿಜೆಪಿ ಅವರಿಗೆ ಅಷ್ಟೇ ಇಲ್ಲ, ಆ ಸಮುದಾಯಕ್ಕೆ ಇತ್ತಲ್ಲ. ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ, ಅಲ್ಪಸಂಖ್ಯಾತರಲ್ಲಿ ಭಿನ್ನಮತ ಏನು? ಪ್ರಾರಂಭದಲ್ಲಿ ಅವರು ಟಿಕೆಟ್ ಕೇಳಿದ್ರು, ಹೌದು ತಾನೆ? ನಮ್ಮ ಸಮುದಾಯಕ್ಕೆ ಏನೂ ಬೆಂಬಲಿಸಿಲ್ಲ ಅನ್ನುವಂಥದ್ದು ಅವರ ಆಗ್ರಹ ಬೇಕು ಅಂತ ಕೇಳಿದ್ರು, ತಪ್ಪಿಲ್ಲ. ಅವ್ರು ಕೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ, 1% ತಪ್ಪಿಲ್ಲ. ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಕೇಳಿದ್ರೆ ಏನು ತಪ್ಪಿಲ್ಲ. ಅದನ್ನ ಬೇರೆ ಹೇಳಬಾರ್ದು. ಹಾಗಾದ್ರೆ ಯಾಕೆ ಬಿಜೆಪಿ ಅವರು ಮಾತನಾಡಬಾರ್ದು? ಬಿಜೆಪಿ ಅವರು ಅವರ ಸ್ವಾಭಿಮಾನ ಎಲ್ಲೂ ಹೋಯ್ತು ಅಂತ ಇವ್ರು ಕೇಳಿದ್ರು. ಅವರ ಸ್ವಾಭಿಮಾನಕ್ಕೆ ದಿನ ಹಲ್ಲೆಕೋರರು ಇವ್ರೇನ್ ಕೇಳ್ತಾ ಇರೋದು ನಾನು ಕೇಳ್ತಾರೆ. ಒಂದ್ ನಿಮಿಷ, ಅಲ್ಪಸಂಖ್ಯಾತರ ಬಗ್ಗೆ ಇರೋ ಏನು ಡೌಟ್ ಇದೆಯಲ್ಲ ಕ್ಲಾರಿಟಿ ಕೊಡ್ತೀನಿ. ಅವರು ನಮಗೆ ಈ ಸಲ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ರಲ್ಲಿ ಏನು ತಪ್ಪಿಲ್ಲ, ನ್ಯಾಯಯುತವಾದದ್ದು. ಕಾಂಗ್ರೆಸ್ ಎಲ್ಲ ಮುಸ್ಲಿಂ ನಾಯಕರನ್ನ ಕರೆಸಿಬಿಟ್ಟು ಒಂದು ಒಪ್ಪಂದ ಮಾಡಿಕೊಂಡು ಯಾವುದೋ ಒಂದು ಕಾರಣ, ಬಲವಾದ ಒಂದು ಕಾರಣ ಇಟ್ಕೊಂಡು ಅವ್ರಿಗೆ ಕೊಟ್ಟಿದೆ. ಆಮೇಲೆ ಅದು ಸರಿ ಹೋಗಿದೆ. ಅದನ್ನ ಇಟ್ಟುಕೊಂಡು ಅಲ್ಪಸಂಖ್ಯಾತರಲ್ಲಿ ಸ್ವಾಭಿಮಾನದ ಮಾತು ಇವ್ರು ಎತ್ತುತ್ತಾ ಇದ್ದಾರಲ್ಲ, ಇವರೇನು ಅಲ್ಪಸಂಖ್ಯಾತರ ಮೇಲೆ ಮಾಡಿರುವಂತಹ ಮಾನಸಿಕವಾದಂತಹ, ದೈಹಿಕವಾದಂತಹ, ಭಾವನಾತ್ಮಕವಾದಂತಹ ಹಲ್ಲೆಗಳೇನು ಕಡಿಮೆನಾ? ಕರ್ನಾಟಕದ ಇತಿಹಾಸದಲ್ಲಿ ಮಾನಸಿಕವಾಗಿ ಧಕ್ಕೆ ಬರ್ಲಿಲ್ಲ. ಓಪನ್ ಆಗಿ ಆಯ್ತು, ಒಂದ್ ನಿಮಿಷ. 1%ಗೂ 99%ಗೂ 10%ಗೂ ಡಿಫರೆನ್ಸ್ ಇಲ್ಲ. ಒಟ್ಟು ಪರ್ಸೆಂಟೇಜ್ ಇದೆಯಲ್ಲ, ಅದು ವಿಷಯ. ಖಂಡಿತವಾಗ್ಲು ಅದ್ರಲ್ಲಿ ಏನ್ ತಪ್ಪಿದೆ? ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕೆಲವು ಮಂದಿಗೆ ನೋವಾಗಿದೆ, ಅದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ, ಅಲ್ಪಸಂಖ್ಯಾತ ಒಂದ್ ನಿಮಿಷ, ಅಲ್ಪಸಂಖ್ಯಾತ ಸಮುದಾಯದವರಿಗೆ ನೋವೇ ಆಗಬಾರ್ದು. ಅವ್ರೇನ್ ರೋಬೋಟ್ಗಳ? ಇಲ್ಲ, ಕೆಲವರಿಗೆ ನೋವಾಗಿದೆ, ಕೆಲವರು ಬಹಿರಂಗವಾಗಿ ತೋಡ್ಕೊಂಡಿದ್ದಾರೆ. ಆದ್ರೆ ಹೆಚ್ಚಿನವರು ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಮಾಡಿರುವಂತಹ ಉಪಕಾರಗಳ ಪಟ್ಟಿಯನ್ನು ನೆನೆದುಕೊಂಡು, ನಾನು ಹೇಳ್ತಾ ಇರೋದೇನ್ ಗೊತ್ತಾ, ಅಲ್ಪಸಂಖ್ಯಾತರಿಗೆ ಸಂಪೂರ್ಣವಾಗಿ ಏನೆಲ್ಲ ಸಿಕ್ಕಿದೆ ಹಂಗಲ್ಲ. ನ್ಯಾಯ ಖಂಡಿತವಾಗ್ಲೂ ಕಾಂಗ್ರೆಸ್ ಕೊಟ್ಟಿದೆ. ಇನ್ನಷ್ಟು ಹೆಚ್ಚಿನ ನ್ಯಾಯ ಕೊಡಬೇಕು, ಇನ್ನಷ್ಟು ಹೆಚ್ಚಿನ ನಮ್ಗೆ ಅವಕಾಶ ಕೊಡಬೇಕು, ನಮ್ಮ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಅವ್ರು ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಅದಕ್ಕೆ ನಾನು ಹೇಳೋದು, ಒಂದು ಮೈನಾರಿಟಿ, ಅದಕ್ಕೆ ಬೇಕಾದಂತಹ ರಾಜಕೀಯ ತಂತ್ರಗಾರಿಕೆ, ವಿದ್ಯಾಭ್ಯಾಸ, ವಶೀಲಿಬಾಜಿಯ ಶಕ್ತಿ, ಪೊಲಿಟಿಕಲ್ ಏನು ಇದು
ಅದೆಲ್ಲವನ್ನು ಮತ್ತಷ್ಟು ಕ್ರೋಢೀಕರಿಸಬೇಕು, ಇನ್ನಷ್ಟು ನ್ಯಾಯ ಕೇಳಬೇಕು, ಇನ್ನಷ್ಟು ಪಡ್ಕೊಳ್ಬೇಕು. ಡೆಮೋಕ್ರೆಟಿಕ್ ವ್ಯವಸ್ಥೆಯಲ್ಲಿ ಅದೆಲ್ಲ ಸಾಮಾನ್ಯ. ಅದನ್ನು ಈ ರೀತಿಯಾಗಿ ನಾನು ಅದನ್ನು ಅಲ್ಲಗಳೆಯೋದೇ ಇಲ್ಲ. ಮೈನಾರಿಟಿ ಅವ್ರಿಗೆ ಬೇಜಾರು ಆಗ್ಲೇ ಇಲ್ಲ ಅಂತ ಅಲ್ಲಗಳೆಯೋದೇ ಇಲ್ಲ. ಬೇಜಾರಾಗಿದೆ ಸಹಜ, ಆದ್ರೆ ಅವ್ರಿಗೆ ವಿವೇಚನೆ ಅಂತೂ ತಪ್ಪಿಲ್ಲ, ವಿವೇಚನೆ ಕಳೆದು ಹೋಗಿಲ್ಲ. ದುಃಖ ಆಗಿರ್ಬೋದು, ಕಾಂಗ್ರೆಸ್ ಏನೆಲ್ಲ ಮಾಡಿದೆ ಇಷ್ಟು ವರ್ಷಗಳವರೆಗೆ ಮೈನಾರಿಟಿ ಅವರಿಗೆ, ಅದರ ಹೊರತಾದ ಉಳಿದ ಪಕ್ಷಗಳು ಯಾವ ರೀತಿ ಕೆಂಡದ ಮೇಲಿನ ನಡಿಗೆ ಅನ್ನುವಂಥ ವಾತಾವರಣ ನಿರ್ಮಿಸಿತ್ತು ಅನ್ನೋದನ್ನು ಕೂಡ ಅಲ್ಪಸಂಖ್ಯಾತರು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. 2019ರಿಂದ 2022-23ರವರೆಗೆ ಕರ್ನಾಟಕದ ಅತ್ಯಂತ ದಾರುಣ ದಿನಗಳನ್ನು ಅಲ್ಪಸಂಖ್ಯಾತರು ಕಂಡಿದ್ದಾರೆ. ಅವರ ಹೃದಯದಿಂದ ಆ ಕಲೆ ಯಾವತ್ತೂ ಮಾಸ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಚಂದ್ರಶೇಖರ್ ಅವರೇ, ಸಮರ್ಥ ಶಾಮನೂರು ಒಂದು ಕಡೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಂದು ಕಡೆ, ಇಬ್ಬರದ್ದು ಓಟ್ ಇರೋದು ದಾವಣಗೆರೆ ನಾರ್ತ್ ಅಲ್ಲಿ. ಸ್ವತಃ ಅಭ್ಯರ್ಥಿಗಳೇ ದಾವಣಗೆರೆ ಸೌತ್ನಲ್ಲಿ ಅವ್ರ ಓಟನ್ನು ಅವ್ರು ಹಾಕೊಳ್ಳೋಕ್ಕಾಗಲಿಲ್ಲ. ಆ ಥರದೊಂದು ಘಟನೆ ಸಾಕ್ಷಿ ಆಯಿತು ಏನು ಈ ಒಂದು ಬೈ ಎಲೆಕ್ಷನ್. ಅಂದರೆ ಇಟ್ ಇಸ್ ನಾಟ್ ಡಿಫರಿಂಗ್, ನಾನು ಹೇಳ್ತಾ ಇರುವಂಥದ್ದು ಖುದ್ದು ಅಭ್ಯರ್ಥಿಗಳೇ ತಮಗೆ ಓಟ್ ಹಾಕೊಳ್ಳೋಕ್ಕಾಗಲಿಲ್ಲ ಅಂತ ಒಂದು ಚರ್ಚೆ. ರೀ ಒಂದೇ ಊರು ರೀ ಅದು. ಈ ಕಡೆ ಒಂದು ಊರನ್ನ ಎರಡು ಡಿವೈಡ್ ಮಾಡಿದಾಗ ಈ ಕಡೆಗೆ ಮನೆ ರಸ್ತೆಯಿಂದ ಈ ಕಡೆಗೆ ಮನೆ ಇರುತ್ತೆ, ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಅದು ದಾವಣಗೆರೆ ಕ್ಷೇತ್ರನೇ ಇವರ ಉಪಯೋಗಕ್ಕೋಸ್ಕರ ಏನು ಎಲೆಕ್ಷನ್ ಕಮಿಷನ್ ಮಾಡ್ತು, ಅದನ್ನೇನು ನಾವೆಲ್ಲ ಬೇರೆಯವರು ಹೊರಗಿನವರು ಅಂತ ಹೇಳಿ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಶಾವನೂರು ಶಿಕ್ಷಕರು ಸುಮಾರು 4 ದಶಕದಿಂದ ಇದ್ರು, ಅವ್ರನ್ನ ಹೊರಗಿನವರು ಅಂತ ಹೇಳಲಿಕ್ಕಾಗತ್ತಾ? ದಾವಣಗೆರೆ ಊರವರೇನೆ. ಹಾಗಾಗಿ ಈವನ್ ನಮಗೆ ಲೋಕಲ್ ಎಲೆಕ್ಷನ್ ಅಲ್ಲಿ, ವಾರ್ಡ್ ಎಲೆಕ್ಷನ್ ಅಲ್ಲೂ ಒಂದು ವಾರ್ಡ್ ಪಕ್ಕದ ವಾರ್ಡ್ ಬದಲಾವಣೆಗಳು ಹಾಗೆ ಆಗುತ್ತೆ. ಹಾಗಾಗಿ ಅದೇನು ವಿಷಯ ಅಲ್ಲ. ನಾನು ಹೇಳ್ತಾ ಇದ್ದೆ, ನನ್ನ ಕಾಂಗ್ರೆಸ್ನ ಸಹೋದರಿ ಬಹಳ ಏನು ಉದ್ವೇಗದಿಂದ ಮಾತಾಡ್ತಿದ್ರು. ಇಲ್ಲಿ ಹೇಳಿರೋ ಮಾತುಗಳು ಅಷ್ಟು ಮಾತುಗಳು ಯಾರ್ದು ಬಿಜೆಪಿದಲ್ಲ ತಾಯಿ, ಎಲ್ಲ ಕಾಂಗ್ರೆಸ್ ಅವ್ರನ್ನ ಬೈಕೊಂಡು ಕಾಂಗ್ರೆಸ್ ಅವರ ಮಾನನ, ಕಾಂಗ್ರೆಸ್ ಅವ್ರನ್ನ ರಸ್ತೆ ಬೀದಿಲಿ ಹರಾಜ್ ಹಾಕಿದ್ದನ್ನ ನಾನು ನಿಮಗೆ ಜ್ಞಾಪಿಸಿದೆ ಅಷ್ಟೇನೆ. ಸ್ವಾಭಿಮಾನ ಅಂತ ಹೇಳಿದ್ದು ಬಿಜೆಪಿ ಅವ್ರು ಮಾತಾಡಿದಲ್ಲ. ನನ್ನ ಜೊತೆ ಚಾನಲ್ಗೆ ಬರ್ಬೇಕಾದ್ರೆ ಅಥವಾ ಟಿವಿ ಮುಂದೆ ನಿಂತ್ಕೊಂಡು ನಿಮ್ಮ ನಾಯಕರುಗಳ, ನಿಮ್ಮ ಕಾಂಗ್ರೆಸ್ ಮುಖಂಡ್ರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಡ್ತು, ನಮ್ಮ ಏನು ಜಮೀರ್ ಅಹಮದ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತಲ್ಲ. ಯಾವ ಸ್ವಾಭಿಮಾನ ಎಲ್ಲಿತ್ತಪ್ಪ? ಆ ಮನುಷ್ಯನಿಗೆ ಯಾವ ಸ್ವಾಭಿಮಾನ ಇತ್ತು? ಸ್ವಾಭಿಮಾನ ಇದ್ದಿದ್ರೆ ಇಲ್ಲಿವರೆಗೂ ಇಷ್ಟು ಅವಮಾನ ಮಾಡಿಸ್ಕೊಂಡು ಇರಬೇಕಾಗಿತ್ತ ಕಾಂಗ್ರೆಸ್ ಒಳಗಡೆಗೆ ಅಂತೇಳಿ ನಾವು ಕೇಳಿದ ಪ್ರಶ್ನೆ ಅವ್ರ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಲಿಲ್ಲ. ಅವ್ರು ಡೆಕೋರೇಟ್ ಮೇಂಟೈನ್ ಮಾಡಿ ನೋಡಿ. ಆಮೇಲೆ ಇಲ್ಲಿವರೆಗೆ ಏನೋ ಹೇಳ್ತಾ ಇದ್ರು, ಬಿಜೆಪಿ ಅವರು ಅಷ್ಟನ್ಯಾಯ ಮಾಡಿದ್ರೆ ಇಷ್ಟನ್ಯಾಯ ಮಾಡಿದ್ದಾರೆ ಅಂತಾರೆ. ಮತ್ತೆ ತಿರ್ಗಾ ಇದೇ ಕಾಂಗ್ರೆಸ್ನ ಇದೇ ದಾವಣಗೆರೆ ಮುಖಂಡರ ಬಾಯಲ್ಲಿ ಬಂದಿದ್ದೇನು ಗೊತ್ತಾ? ಇಲ್ಲಿವರೆಗೂ ಕಾಂಗ್ರೆಸ್ ಬಿಜೆಪಿ ಮತ್ತೆ RSS ನ ಭಯ ತೋರಿಸಿ ನಮ್ಮ ದಾರಿ ತಪ್ಪಿಸಿದ್ರು. ಈಗ ನಮಗೆ ಬುದ್ಧಿ ಬಂದಿದೆ. ಇದೇ ಇನ್ನೊಬ್ಬ ಕಾಂಗ್ರೆಸ್ ಅತಿ ದೊಡ್ಡ ಮುಖಂಡ ಹೇಳಿದ್ದು, ಅಲ್ಲ ರೀ ನೀವು ಆಯ್ತು ನೀವು ಕಾಂಗ್ರೆಸ್ ಕೋಟ್ ಹಾಕಲ್ಲ ಅಂತ ಕೇಳಿದ ಪ್ರಶ್ನೆಗೆ ಮತ್ತೆ ಯಾರು ಕೋಟ್ ಹಾಕ್ತೀರ ಅಂತ ಹೇಳಿದ್ರೆ ಬಿಜೆಪಿಗೆ ಹಾಕಿದ್ರೆ ತಪ್ಪಿದೆಯೇನ್ರಿ? ತಪ್ಪೇನಿದೆ? ಮೋದಿ ಏನ್ ನಮ್ಗೆ ಅನ್ಯಾಯ ಮಾಡಿದಿರಿ ಅಂತ ಕೇಳಿದ್ರು. ನಾವು ಕೇಳಿದಲ್ಲ, ಇದೇ ಕಾಂಗ್ರೆಸ್ನ ಇದೇ ದಾವಣಗೆರೆ ಇದೇ ಮುಖಂಡರು ನನ್ನ ಮಾತು ಯಾವುದು ಹೇಳ್ತಾ ಇಲ್ಲ. ಒಂದು ಮಾತು ನಾನು ಕಾಂಗ್ರೆಸ್ನ ಸೋದರಿಗೆ ಕೇಳ್ತೀನಿ, ಮೋದಿ ಮಾಡಿರೋಷ್ಟು ಅಲ್ಪಸಂಖ್ಯಾತರಿಗೆ ಕೆಲಸವನ್ನ ಯಾವುದಾದ್ರೂ ಬೇರೆ ಪಕ್ಷ ಮಾಡಿಬಿಟ್ಟಿದ್ರೆ ನಾನು ನಿಮ್ಮ ಮನೆಗೆ ಬಂದು ಜೀತ ಇದ್ದು ಬಿಡ್ತೀನಿ. ಇಡೀ ದೇಶದ ಒಂದೇ ಒಂದು ಮುಸ್ಲಿಂ ಕುಟುಂಬ ತೋರಿಸಿ, ಒಂದೇ ಒಂದು ಮುಸ್ಲಿಂ ಕುಟುಂಬ ಅಥವಾ ಹಿಂದೂ ಕುಟುಂಬ ಮೋದಿ ಸರ್ಕಾರದ ಕನಿಷ್ಠ 5 ಏನು ಯೋಜನೆಗಳ ಫಲಾನುಭವಿ ಆಗದೆ ಇರೋದು, ಕನಿಷ್ಠ 5 ಇಲ್ಲ. ಉಜ್ವಲ ಗ್ಯಾಸ್ ಬಂದಿರುತ್ತೆ, ಇಲ್ಲ ಮನೆಗೆ ಫ್ರೀ ಟಾಯ್ಲೆಟ್ ಬಂದಿರುತ್ತೆ, ಇಲ್ಲ ವಸತಿ ಯೋಜನೆಯಲ್ಲಿ PM ವಸತಿ ಮನೆ ಬಂದಿರುತ್ತೆ, ಇಲ್ಲ ಪ್ರತಿ ತಿಂಗಳು ಏನು 5 kg ಅಕ್ಕಿ ಕೊಡ್ತಾರಲ್ಲ ಅವನು 10 kg ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವ್ರ ಯೋಗ್ಯತೆಗೆ 6ನೇ kg ಕೊಡ್ಲಿಲ್ಲ. ಕೊಡ್ತಿರೋ 5 kg ಕೇವಲ ಮೋದಿ ಅವ್ರದೇನೆ. ಪ್ರತಿ ಮುಸ್ಲಿಂ ಕುಟುಂಬನೂ ಹೇಳ್ತಾ ಇರೋದು ಅಕ್ಕಿ ಬಂದಿದೆ, ಜನ್ಧನ್ ಅಕೌಂಟ್ಗಳು ಬಂದಿದೆ, ಆಯುಷ್ಮಾನ್ ಆರೋಗ್ಯ ಕಾರ್ಡು ಇದೇ ಬಂದಿದೆ. ಹಾಗಾಗಿ ಪ್ರತಿ ಮುಸ್ಲಿಂ ಕುಟುಂಬನೂ ಕೂಡ ಕನಿಷ್ಠ 5 ಏನು ಮೋದಿಯವರ ಯೋಜನೆಗಳ ಋಣಸ್ಥರು. ಆ ಋಣ ಅಂತಕ್ಕಂಥ ಭಾವನೆ ಮುಸ್ಲಿಂ ಸಮುದಾಯಗಳಲ್ಲೂ ಇದೆ. ಹಾಗಾಗಿನೇ ಮುಂಚೆ 8% ಬಿಜೆಪಿಗೆ ಬರ್ತಿತ್ತು, ಇವತ್ತು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದ ಓಟ್ಗಳು ಇವತ್ತು 19% ಆಗಿದೆ, 19% ಆಗಿದೆ UP ಅಂತ ಜಾಗಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದೇ ತಾಯಿಯ ಮಾನ ರಕ್ಷಣೆ ಮಾಡಿದ್ದು ತ್ರಿಬಲ್ ತಲಾಕ್ ಮೋದಿಯವರ ಸರ್ಕಾರ. ಯಾವ ಶಾಬಾನ್ ಅಂತ ಪ್ರಕರಣದಲ್ಲಿ ಆ ಮುಸ್ಲಿಂ ಹೆಣ್ಮಕ್ಳು ಸಣ್ಣ ವಯಸ್ಸಲ್ಲಿ ಮದುವೆ ಆಗಿರೋರು ತ್ರಿಬಲ್ ತಲಾಕ್ ಕೇಳ್ತಿದ್ದಂಗೆ ಬೀದಿಗೆ ಬೀಳ್ತಿತ್ತಲ್ಲ, ಆ ಬೀದಿಗೆ ಬೀಳ್ತಿದ್ದಂತ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿದ್ದು ಮೋದಿಯವರು. ಅದಕ್ಕೆ ನೀವು ಹೆಣ್ಮಕ್ಳೆಲ್ಲ ಋಣವನ್ನ ತೀರಿಸ್ತಿರ್ತಕ್ಕಂಥದ್ದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತಾರಲ್ಲ, ಮೋದಿ ಅವರಿಂದ ಅಲ್ಪಸಂಖ್ಯಾತರಿಗೆ ಯಾವ ಅನ್ಯಾಯ ಆಗಿದೆ ಹೇಳಿ? ಅದು ಕಾಂಗ್ರೆಸ್ ಇಂದ ಆಗಿರೋ ಅನ್ಯಾಯ ಹೇಳ್ತೀನಿ. 2006ರಲ್ಲಿ ಸಾಕ್ಷರ ವರದಿ ಬಂತು. 2006ರಿಂದ 2014ರವರೆಗೆ UPA ಸರ್ಕಾರನೇ ಇತ್ತು. 18.9% ಇದ್ದಿದ್ದು ಅವ್ರ ಬಡತನ 21.3% ಹೋಯ್ತು. ಯಾರ್ದು? ಮುಸಲ್ಮಾನರ ಬಡತನ. ಇವತ್ತು ಅದೇ ಮುಸಲ್ಮಾನರ ಬಡತನ ಮೋದಿಯವರ ಕಾರಣಕ್ಕೋಸ್ಕರ 2014ರಲ್ಲಿ 21% ಇದ್ದು ಇವತ್ತು 5.1 ಬಂದು ಹಿಡಿದಿದೆ. ನೀವು ಗುಜರಾತಲ್ಲಿ ಹೋಗಿ ಮುಸಲ್ಮಾನರನ್ನ ಮಾತಾಡಿಸಿ, ಗುಜರಾತಲ್ಲಿ ಇವತ್ತು ಆರ್ಥಿಕ ಮಟ್ಟ ಹೇಗಿದೆ? ಇವರೇ ಆಡಳಿತ ಮಾಡ್ತಿರ್ತಕ್ಕಂಥ ರಾಜ್ಯಗಳಲ್ಲಿ ಆರ್ಥಿಕ ಮಟ್ಟ ಮುಸಲ್ಮಾನರದ್ದು ಹೇಗಿದೆ? ಯಾಕೆ ಆಗಿದೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಕೇವಲ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಉಳಿಸ್ಕೊಂತು ಬಿಟ್ರೆ, ವೋಟ್ ಬ್ಯಾಂಕ್ ಆಗಿ 2014ರಲ್ಲಿ 31 ಜನ MP ಗಳಿಗೆ ಟಿಕೆಟ್ ಕೊಟ್ಟಿತ್ತು. 2019
2019 ವರ್ಷಕ್ಕೆ 24 ಇಳಿತು. ಮೊನ್ನೆ 2024ರಲ್ಲಿ ಕೇವಲ 19 ಜನ ಎಂಪಿಗಳಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದು. ನಮಗೆ ಹಾಗಾದ್ರೆ ಚೇಂಜಸ್ ಆಗ್ತಾ ಇದೆ, ಯಾಕೆಂತಂದ್ರೆ ಗೊತ್ತಿರೋ ಸತ್ಯ ದಟ್ ಆ ಅಲ್ಪಸಂಖ್ಯಾತ ಸಮುದಾಯ ಯಾರಿಗೆ ಓಟ್ ಹಾಕ್ತಾರೆ ಅನ್ನುವಂಥದ್ದು. ಇಷ್ಟೆಲ್ಲ ಮಾಡಿಯೂ ಬಿಜೆಪಿಗೆ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಖಂಡಿತ. ನಾನು ಹೇಳಿದ್ನಲ್ಲ, ಕನಿಷ್ಠ 5 ಫಲಾನುಭವಿಗಳು ಇವತ್ತು ಅವರ ಮುಖಂಡರ ಬಾಯಿದ್ದು ಮೋದಿ ಏನ್ರಿ ಅನ್ಯಾಯ ಮಾಡೋರೆ ಬಿಜೆಪಿ ಮುಸಲ್ಮಾನರಿಗೆ ಅಂತೇಳಿ. ಹಾಗಾಗಿ ಎಲ್ಲಾ ಮುಸಲ್ಮಾನ ಎಜುಕೇಟರ್ಸ್ಗೂ ಇವತ್ತು ಅನುಭವಕ್ಕೆ ಬಂದಿದೆ, ಮುಸಲ್ಮಾನ ಹೆಣ್ಮಕ್ಳಿಗೂ ಅನುಭವಕ್ಕೆ ಬಂದಿದೆ. ಪಸ್ಮಂದ ಮುಸಲ್ಮಾನರು ಏನು 85% ಇದ್ದಾರೆ, ಯಾವತ್ತು ಮುಂದುವರೆದ ಮುಸಲ್ಮಾನರನ್ನು ತುಳ್ಕೊಂಡೇ ಬಂದಿದ್ರು. ಇವತ್ತು ಪಸ್ಮಂದ ಮುಸಲ್ಮಾನರ ವಿಷಯವನ್ನು ಎತ್ತಿರ್ತಕ್ಕಂಥದ್ದು ಮೋದಿಯವರ ಸರ್ಕಾರನೇ. ಹಾಗಾಗಿ ಕೊಡ್ತಿರ್ತಕ್ಕಂಥ ಇದರಲ್ಲಿ ಪ್ರತಿ ಚುನಾವಣೆಯಲ್ಲೂ ಮುಸಲ್ಮಾನ್ ಬಾಂಧವರ ಓಟುಗಳು ಬಿಜೆಪಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಲೂ ಕೂಡ ನೀವು ದಾವಣಗೆರೆ ರಿಸಲ್ಟ್ ಬಂದಾಗ ಮಾತಾಡ್ತೀನಿ. ಈಗ ಬೇಕಾದ್ರೆ ಏನ್ ಬೇಕಾದ್ರೆ ಯಾರು ಬೇಕಾದ್ರೆ ಹುಲಿವೇಶ ಹಾಕೊಳ್ಳಿ, ರಿಸಲ್ಟ್ ಬಂದಾಗ ಹೇಳ್ತೀನಿ ಹೇಗೆ ನಮಗೆ ಈವನ್ ಮುಸಲ್ಮಾನ್ ಬೂತ್ಗಳಲ್ಲೂ ಕೂಡ ಬಿಜೆಪಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ. ನಾನೇ ಬರ್ತೀನಿ ನಿಮ್ಮ ಡಿಬೇಟ್ ಜೊತೆಗೆ, ನನ್ನ ಸೋದರಿಯನ್ನು ಕರೆಸ್ರಿ, ಆವತ್ತು ಮಾತಾಡೋಣ.